ವೆಲ್ಕಮ್ ಟು ಪಿಕಿ ಕೆಮಿಸ್ಟ್ರಿ. ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ರಿವೈಸ್ಡ್ ಸಿ ಅಂಡ್ ಆರ್ ರೂಲ್ಸ್ ಬಿಟ್ಟಿದ್ದಾರೆ. ಅದರಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದಾವ ಮತ್ತು ಸಿಲೆಬಸ್ ಏನದ, ಎಕ್ಸಾಮ್ ಪ್ಯಾಟರ್ನ್ ಹೆಂಗದ ಅಂತ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಅದೇ ರೀತಿ ಅಬ್ಜೆಕ್ಷನ್ಸ್ ಹೆಂಗೆ ಫೈಲ್ ಮಾಡೋದು, ನೋಟಿಫಿಕೇಶನ್ ಯಾವಾಗ ಆಗ್ಬೋದು ಅಂತ ತಿಳ್ಕೊಳ್ಳೋಣ. ಒಂದು ಸಿ ಅಂಡ್ ಆರ್ ರೂಲ್ಸ್ ಬಿಟ್ಟಿದ್ರು ಗೌರ್ಮೆಂಟ್ದವರು, ಅದಕ್ಕೆ 7 ದಿನ ಟೈಮ್ ಕೊಟ್ಟಿದ್ರು. ಸೊ ಇವಾಗ ಅದನ್ನು ಅಬ್ಜೆಕ್ಷನ್ನ ತಗೊಂಡು ಹೊಸ ಸಿ ಅಂಡ್ ಆರ್ ರೂಲ್ಸ್ನ ರಿವೈಸ್ಡ್ ಸಿ ಅಂಡ್ ಆರ್ ರೂಲ್ಸ್ ಬಿಟ್ಟಾರ. ಇದರಲ್ಲಿ ನೋಡ್ಬೋದು ನೀವು, ಇಲ್ಲಿ ಹೇಳ್ತಾರೋ 15 ದಿನಗಳ ಟೈಮ್ ಕೊಟ್ಟಾರ. ಇಲ್ಲಿ 15 ದಿನಗಳ ಟೈಮ್ ಕೊಟ್ಟು 15 ದಿನ ಆದಮೇಲೆ ಏನಾದರೂ ಅಬ್ಜೆಕ್ಷನ್ ಇದ್ದರೆ ರಿವೈಸ್ ಮಾಡಿ ಮತ್ತೆ ನೋಟಿಫಿಕೇಶನ್ ಮಾಡ್ತಾರೆ ಅಂಥೇಳಿ. ಇವಾಗ ಬಿಟ್ಟಿದ್ದು 14/7/2026 ಇನ್ನು 15 ದಿನ ಅಂದರೆ 29ರ ತನಕ ಅವ್ರು ಏನು ಮಾಡ್ತಾರೆ, 29 ಜುಲೈ ತನಕ ಅವ್ರು ಏನು ಮಾಡ್ತಾರೆ, ಅಬ್ಜೆಕ್ಷನ್ನ ರಿಸೀವ್ ಮಾಡ್ತಾರೆ. ರಿಸೀವ್ ಮಾಡ್ತಾರೆ. ಸೊ ಅಬ್ಜೆಕ್ಷನ್ ರಿಸೀವ್ ಮಾಡಿ ಕರೆಕ್ಷನ್ ಆದಮೇಲೆ ನೋಟಿಫಿಕೇಶನ್ ಆಗ್ತದೆ. ಓಕೆ, ನೋಡ್ರಿ, ಅಬ್ಜೆಕ್ಷನ್ಸ್ ಅಂತೂ ಇದೇನು ಸಿ ಅಂಡ್ ಆರ್ ರೂಲ್ಸ್ ಬಿಟ್ಟಾರಲ್ಲ, ಈ ಸಿ ಅಂಡ್ ಆರ್ ರೂಲ್ಸ್ ಅಲ್ಲಿ ನೋಡಿದ ಪ್ರಕಾರ ಅಬ್ಜೆಕ್ಷನ್ಸ್ ಅಂತೂ ಬರತಾವ ಪಕ್ಕ. ಅವೇನು ಅಬ್ಜೆಕ್ಷನ್ಸ್ ಅವ ಅಂತೇಳಿ ಮುಂದೆ ತಿಳ್ಕೊಳ್ಳೋಣ ನಾವು. ಮತ್ತೆ ಅಬ್ಜೆಕ್ಷನ್ಸ್ ಇರೋದ್ರಿಂದ ಏನಾಗ್ತದೆ, ಮಿನಿಮಮ್ ನಮಗೆ ನೋಟಿಫಿಕೇಶನ್ ಆಗಲಿಕ್ಕೆ ಆಗಸ್ಟ್ 15 ಅಂತೂ ಮಿನಿಮಮ್ ಆಗ್ತದೆ. ಸೊ ಆಗಸ್ಟ್ 15 ತನಕ ಅಂತೂ ನೋಟಿಫಿಕೇಶನ್ ಆಗಲಿಕ್ಕಿಲ್ಲ. ಭಾಳ ಅಂದರೆ ಅರೌಂಡ್ ಆಗಸ್ಟ್ 15 ನೋಟಿಫಿಕೇಶನ್ ಆಗ್ಬೋದು. ಇದು ಅಬ್ಜೆಕ್ಷನ್ಸ್ ಕಳಿಸ್ಬೇಕಂತ ವಿಚಾರ ಮಾಡ್ತಾರಲ್ಲ, ಇಲ್ಲಿ ಕೊಟ್ಟಂತಹ ಈ ಅಡ್ರೆಸ್ಗೆ ನೀವು ಅಬ್ಜೆಕ್ಷನ್ಸನ್ನು ಕಳಿಸ್ಬೋದು. ಓಕೆ, ಅದು 29 ಜುಲೈ ಒಳಗಡೆ ಕಳಿಸ್ಬೇಕು. ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತದೆ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೀತದೆ. GM, SC, ST, CAT 1 ಯಾವುದೇ ಇದ್ರೂ ಸಹಿತ ಪ್ರತಿ ಪೇಪರಲ್ಲಿ ನೀವು 35% ಅಂಕನ ತೆಗಿಲೇಬೇಕು. ಪ್ರತಿ ಪೇಪರಲ್ಲಿ 3 ಪೇಪರ್ ಅದಾವ. 3 ಪೇಪರಲ್ಲಿ ಪೇಪರ್ 1 35, ಪೇಪರ್ 2 ಮತ್ತು ಪೇಪರ್ 3 ಮಿನಿಮಮ್ 35 ಮಾರ್ಕ್ಸನ್ನು ನೀವು ತೆಗಿಲೇಬೇಕು. ಅಂದಾಗ ಮಾರ್ಕ್ಸ್ ಏನು ಮಾಡ್ತಾರೆ, ಅವರು ಸ್ಟೇಜ್ 1 ಕ್ಲಿಯರ್ ಮಾಡ್ತಾರೆ. ಅಂದಾಗ ಅಷ್ಟೇ ಏನು ಮಾಡ್ತಾರೆ, ಈ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರಂತ. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೋಡಿ, ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ವೇಟೇಜ್ ಅಂತ ಕೊಡ್ತಾರೆ ಅವ್ರು. ಸಿ ಅಂಡ್ ಆರ್ ರೂಲ್ಸಲ್ಲಿ ಬಂದಾಗ ಸ್ವಲ್ಪ ಹೇಳಿದ್ರು ಅವರು, ನಾವು ಪ್ರತಿ ಹಂತಕ್ಕೂ ವೇಟೇಜ್ ಕೊಡ್ತೀವಿ ಅಂತೇಳಿ. ಇಲ್ಲಿ ಏನದ ವೇಟೇಜ್ ಅಂತ ನೋಡಿದರೆ, ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿಗೆ ಏನು ಎಕ್ಸಾಮ್ ನಡೆಸ್ತಾರಲ್ಲ, ಆ ಎಕ್ಸಾಮ್ದು 70% ವೇಟೇಜ್ ಹಿಡಿತಾರೆ. TET ಏನು ನಡೆಸಿತ್ತಲ್ಲ, TETದು 20% ಹಿಡಿತಾರೆ. ಮತ್ತು PUC ಅಲ್ಲಿ ಆಗಿದ್ದು PUCದು 8% ಹಿಡಿತಾರೆ. ಮತ್ತು D.Edದು ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದ ಅಂಕಗಳ 2% ಹಿಡಿತಾರೆ. ಟೋಟಲ್ ಇದು 100% ಆಗ್ತದೆ. ಅದೇ ರೀತಿ 4 ವರ್ಷಗಳ ಶಿಕ್ಷಕರ ಶಿಕ್ಷಣ ಪದವಿ ಆಗಿದ್ದರೆ CETದು 70% ಹಿಡಿತಾರೆ, TETದು 20% ಮತ್ತು ಶಿಕ್ಷಕರ ಶಿಕ್ಷಣ ಪದವಿ ಏನೈತಲ್ಲ ಅದ್ರದ್ದು 10% ಹಿಡಿತಾರೆ. ಅದು 100% ಆಗ್ತದೆ. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಂದರೆ 6ರಿಂದ 8ನೇ ತರಗತಿಗೆ ಇತ್ತಂದರೆ CETದು 70% ಹಿಡಿತಾರೆ, TETದು ಪೇಪರ್ 2 20% ಹಿಡಿತಾರೆ, ಪದವಿಯಲ್ಲಿ ಪಡೆದದ್ದು 8% ಹಿಡಿತಾರೆ ಮತ್ತು ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದದ್ದು 2% ಹಿಡಿತಾರೆ. ಅಗೇನ್ 100% ಮಾಡಿ ಇದಕ್ಕೆ ಮೆರಿಟ್ ಲಿಸ್ಟನ್ನು ರೆಡಿ ಮಾಡ್ತಾರೆ. ಮತ್ತು 4 ವರ್ಷಗಳ ಶಿಕ್ಷಕರ ಶಿಕ್ಷಣ ಪದವಿ ಆಗಿತ್ತಂದರೆ 70% CETದು, 20% TETದು ಮತ್ತು ಶಿಕ್ಷಕರ ಶಿಕ್ಷಣ ಪದವಿದು 10% ಹಿಡಿತಾರೆ. ಅಗೇನ್ 100% ಮಾಡಿ ಮೆರಿಟ್ ಲಿಸ್ಟ್ ತಯಾರು ಮಾಡ್ತಾರೆ. ಗಣಕ ವಿಜ್ಞಾನ ಶಿಕ್ಷಕರು ಅಂದರೆ ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರಿದ್ದರೆ ಅವರಿಗೆ B.Ed ಇಲ್ಲ ಮತ್ತು ಅದೇ ರೀತಿ TETನೂ ಇಲ್ಲ. ಸೊ B.Ed ಮತ್ತು TET ಇಲ್ಲ. ಅದ್ರ ಸಲುವಾಗಿ ಏನು ಮಾಡ್ತಾರೆ ಅವರು, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಂದರೆ CET ಏನು ನಡೆಸ್ತಾರಲ್ಲ ಆ ಥರದ್ದು 70% ಹಿಡಿತಾರೆ. ಮತ್ತು ನಿಗದಿಪಡಿಸಿದ ಪದವಿ ಅಂದರೆ ಅವ್ರಿಗೆ ಪದವಿ ಕೊಟ್ಟಾರ, ಅಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಲ್ಲಿ ಕೊಟ್ಟಾರ. ಅವರು BCA ಮಾಡಿರ್ಬೋದು, BSc CS ಮಾಡಿರ್ಬೋದು, ಅವರು BE ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿರ್ಬೋದು. ಅದನ್ನೇನು ಮಾಡ್ತಾರೆ, ಆ ಡಿಗ್ರಿದು 30% ಹಿಡಿತಾರೆ. ಅಗೇನ್ 100% ಮಾಡಿ ಮೆರಿಟ್ ಲಿಸ್ಟ್ ತಯಾರು ಮಾಡ್ತಾರೆ. ದೈಹಿಕ ಶಿಕ್ಷಕರ ನೇಮಕಾತಿ ನೋಡ್ರಿ, ಇಲ್ಲಿ ಏನು ಮಾಡ್ತಾರೆ, CET 85, ಇವರಿಗೂ B.Ed ಇಲ್ಲ, ಅದಕ್ಕೆ CET 85%, PUCದು 13% ಮತ್ತು BPEd ಏನು ಮಾಡ್ತಾರಲ್ಲ ಅದರದ್ದು 2% ಹಿಡಿತಾರೆ. ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಇಲ್ಲಿ ನೋಡಿ, ಇಲ್ಲೂ CET, ಇಲ್ಲಿ TET ಇಲ್ಲ. ಇಲ್ಲಿ TET ಕಂಪಲ್ಸರಿ ಇಲ್ಲ. CETದು 85% ಹಿಡಿತಾರೆ, ಪದವಿ ಡಿಗ್ರಿದು 13% ಮತ್ತು B.Edದು 2%.
ಅಗೇನ್ 100% ಮಾಡಿ ಮೆರಿಟ್ ಲಿಸ್ಟ್ ತಯಾರು ಮಾಡ್ತಾರೆ. ದೈಹಿಕ ಶಿಕ್ಷಕರದು ಗ್ರೇಡ್ 1 ಅಲ್ಲಿ CET 85%, ಪದವಿ ಡಿಗ್ರಿದು 13% ಮತ್ತು BPEdದು 2%. ಅಗೇನ್ 100% ಮಾಡಿ ಮೆರಿಟ್ ಲಿಸ್ಟನ್ನು ತಯಾರು ಮಾಡ್ತಾರೆ. ಇದಿಷ್ಟು ವೇಟೇಜ್ ಏನದ ಅದು. ಓಕೆ, ನೆಕ್ಸ್ಟ್ ನೋಡ್ರಿ, ವಯೋಮಿತಿ ಏನು ಕೊಟ್ಟಾರ ಅವರು. ವಯೋಮಿತಿ SC ST ಕ್ಯಾಟಗರಿ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 43 ವರ್ಷಗಳು ಮ್ಯಾಕ್ಸಿಮಮ್ ಅಂತ ಕೊಟ್ಟಾರ. ಅದೇ ರೀತಿ 2A 2B 3A 3B ದವ್ರಿಗೆ 41 ವರ್ಷಗಳು ಕೊಟ್ಟಾರ ಮತ್ತು GM ಅವ್ರಿಗೆ 38 ವರ್ಷಗಳು ಅಂತ ಕೊಟ್ಟಾರ. ಬಟ್ ಏನು ಸರ್ಕಾರ ಏನು ಹೇಳಿತ್ತಂದ್ರೆ, ನೇಮಕಾತಿಗಳು ಈಗ ಸದ್ಯದಾಗ ಆಗಿಲ್ಲ, ಅದ್ರ ಸಲುವಾಗಿ ಏನು ಮಾಡ್ತಾರೆ, ನಮ್ಗೆ ವಯೋಮಿತಿ ಸಡಿಲಿಕೆ ಮಾಡ್ತೀವಿ ಅಂತ ಹೇಳಿದ್ರು. 5 ವರ್ಷ ನಿಮಗೆ ಎಕ್ಸ್ಟ್ರಾ ವಯೋಮಿತಿ ಸಡಿಲಿಕೆ ಮಾಡ್ತೀವಿ, ಗರಿಷ್ಠನ 5 ವರ್ಷ ಹೆಚ್ಚು ಮಾಡ್ತೀವಿ ಅಂತ ಹೇಳಿದರು. ಬಟ್ ಅದನ್ನು ಈ C&R ರೂಲ್ಸಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಅದಕ್ಕೆ ಯಾರಾದರೂ ಅಬ್ಜೆಕ್ಷನ್ಸ್ ಹೋದರೆ ಅವ್ರು ಏನು ಮಾಡ್ಬೋದು, ಇದನ್ನು ಚೇಂಜ್ ಮಾಡಿ ಗರಿಷ್ಠ ವಯೋಮಿತಿನ ಇನ್ನೂ 5 ವರ್ಷ, ಇಲ್ಲಿ 5 ವರ್ಷ ಅಂದರೆ ಇಲ್ಲೂ 48 ವರ್ಷ, 46 ವರ್ಷ ಮತ್ತು 43 ವರ್ಷ ತನಕ ಇದನ್ನು ಮಾಡಬಹುದು. ಓಕೆ, ಅಬ್ಜೆಕ್ಷನ್ ಹೋದರೆ ಆಗಬಹುದು. ಏನದ ಪ್ರಾಥಮಿಕ ಶಾಲಾ ಶಿಕ್ಷಕರು, ಇದು ಟೇಬಲಲ್ಲಿ ನಾವು ಎಲ್ಲವನ್ನು ನೋಡಿ ಏನದ ಅಂದ್ರೆ, ಟೋಟಲ್ ಪ್ರಾಥಮಿಕ ಶಾಲಾ ಶಿಕ್ಷಕರು ಬೇಸಿಕ್ ಎಷ್ಟದ 41,300ರಿಂದ ಅದ. ಎಷ್ಟು ವೇಕೆನ್ಸಿ ಇದಾವ, ಕಲ್ಯಾಣ ಕರ್ನಾಟಕ 800 ವೇಕೆನ್ಸಿ ಇದಾವ, ನಾನ್ ಕಲ್ಯಾಣ ಕರ್ನಾಟಕ 100 ವೇಕೆನ್ಸಿ, ಟೋಟಲ್ 900 ವೇಕೆನ್ಸಿ ಇದಾವ. PUC ಆಗಿರಬೇಕು ಪ್ಲಸ್ D.Ed ಆಗಿರಬೇಕು ಪ್ಲಸ್ TET ಆಗಿರಬೇಕು. PUCಯಲ್ಲಿ ಮಿನಿಮಮ್ 50% ಮಾರ್ಕ್ಸ್ ಆಗಿರ್ಬೇಕು ನಿಮ್ಮದು. ಮತ್ತು SC ST ಕ್ಯಾಟಗರಿ 1 ಇದ್ದರೆ 45% ನಡೀತದೆ ನಿಮಗೆ. ಓಕೆ, ಮತ್ತು D.Ed ಮತ್ತು TET ಆಗಿರಬೇಕು. ಭಾಷಾ ಶಿಕ್ಷಕರು ಏನಿದಾರಲ್ಲ ಅವರಿಗೆ PUCಯಲ್ಲಿ ಈ ಕನ್ನಡ ಸಬ್ಜೆಕ್ಟ್ ಇದ್ದರೆ ಕನ್ನಡದಲ್ಲಿ 50% ಆಗಿರ್ಬೇಕು. ಹಾಗೆ ಮತ್ತು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು ಇದಾರಲ್ಲ ಅವರಿಗೆ ಫಿಸಿಕ್ಸಲ್ಲಿ ಮಿನಿಮಮ್ 50 ಮಾರ್ಕ್ಸ್ ಅಂತ ಬಂದಿರಬೇಕು. ನಿಮ್ಗೆ ಕೆಮಿಸ್ಟ್ರಿಯಲ್ಲಿ ಮಿನಿಮಮ್ 50 ಮಾರ್ಕ್ಸ್ ಬಂದಿರಬೇಕು, ಮ್ಯಾಥಮೆಟಿಕ್ಸಲ್ಲಿ ಮಿನಿಮಮ್ 50 ಮಾರ್ಕ್ಸ್ ಬಂದಿರಬೇಕು. ಅಂದಾಗಷ್ಟೇ ಏನಾಗ್ತದೆ, ಯು ಕ್ಯಾನ್ ಅಪ್ಲೈ ಟು ದಿಸ್ ಪೋಸ್ಟ್ ಅಂತ. ಓಕೆ, ಇಲ್ಲಿ ನೋಡಿರಿ ಎಕ್ಸಾಮ್ ಹೆಂಗದ. ಇಲ್ಲಿ 3 ಪೇಪರ್ ಇರ್ತಾವೆ, ಪೇಪರ್ 1, ಪೇಪರ್ 2, ಪೇಪರ್ 3. ಪೇಪರ್ 1 ಸಾಮಾನ್ಯ ಪತ್ರಿಕೆ ಇರ್ತದೆ, ಇದು ಆಬ್ಜೆಕ್ಟಿವ್ ಟೈಪ್ ಇರ್ತದೆ. ಸಿಲೆಬಸ್ ಸಾಮಾನ್ಯ ಜ್ಞಾನ, ಬಾಲ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಭಾಷೆಗಳು ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲಿಷ್, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಕಂಪ್ಯೂಟರ್ ಜ್ಞಾನ. ಇದಿಷ್ಟು ಆಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನ್ಸ್ ಪೇಪರ್ 1ನಲ್ಲಿ 150 ಅಂಕಗಳಿಗೆ. ಪೇಪರ್ 2 ವಿಷಯ ನಿರ್ದಿಷ್ಟ ಪತ್ರಿಕೆ ಅಂತಾರೆ. ಇಲ್ಲಿ ಆಬ್ಜೆಕ್ಟಿವ್ ಪ್ಲಸ್ ಡಿಸ್ಕ್ರಿಪ್ಟಿವ್ ಇರ್ತದೆ. ಆಬ್ಜೆಕ್ಟಿವ್ 50 ಅಂಕಗಳಿಗೆ ಮತ್ತು ಡಿಸ್ಕ್ರಿಪ್ಟಿವ್ 100 ಅಂಕಗಳಿಗೆ ಇರ್ತದೆ. ಇಲ್ಲೇನಿರ್ತದೆ, ವಿಷಯ ಜ್ಞಾನ, ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ, ವಸ್ತುನಿಷ್ಠ ಮಾದರಿಯ ಪ್ರಶ್ನೆ ಇರ್ತದೆ, ಆಬ್ಜೆಕ್ಟಿವ್ ಇರ್ತದೆ. ಸಿಲೆಬಸ್ 100 ಅಂಕಗಳಿಗೆ ಡಿಸ್ಕ್ರಿಪ್ಟಿವ್. ಪೇಪರ್ 3 ಭಾಷಾ ಪ್ರಾವೀಣ್ಯತೆಯನ್ನು ನೋಡಲಿಕ್ಕೆ ಈ ಪೇಪರ್ ಅದ, ಇದು ಡಿಸ್ಕ್ರಿಪ್ಟಿವ್ ಇರ್ತದೆ. ಇಲ್ಲಿ 100 ಅಂಕಗಳಿಗೆ ಎಕ್ಸಾಮ್ ನಡೀತದೆ. ಕನ್ನಡ 50 ಮತ್ತು ಇಂಗ್ಲೀಷ್ 50, ಟೋಟಲ್ 100 ಮಾರ್ಕ್ಸ್. ಟೋಟಲ್ ಇಲ್ಲಿ ಎಷ್ಟಾಯ್ತು ಅಂದ್ರೆ 400ಗೆ ನಿಮಗೆ ಎಕ್ಸಾಮ್ ನಡೀತದೆ. ಪೇಪರ್ 1 150, ಪೇಪರ್ 2 150, ಪೇಪರ್ 3 100. ಸೊ ಟೋಟಲ್ 400 ಅಂಕಗಳಿಗೆ ಎಕ್ಸಾಮ್ ನಡೀತದೆ. ಅದೇ ರೀತಿ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 1ರಿಂದ 8ನೇ ತರಗತಿಗೆ ಇಲ್ಲಿ ಬೇಸಿಕ್ 41,300 ಅದ. PUC ಆಗಿರಬೇಕು, ಮಿನಿಮಮ್ 50% ಮಾರ್ಕ್ಸ್ ಬಂದಿರಬೇಕು. PUCಯಲ್ಲಿ SC ST ಕ್ಯಾಟಗರಿ 1 ಇದರಲ್ಲಿ 45% ಇರಬೇಕು ಪ್ಲಸ್ BPEd ಆಗಿರಬೇಕು. ಕಲ್ಯಾಣ ಕರ್ನಾಟಕಕ್ಕೆ 106 ವೇಕೆನ್ಸಿ ಇದಾವ, ನಾನ್ ಕಲ್ಯಾಣ ಕರ್ನಾಟಕ 44 ವೇಕೆನ್ಸಿ ಇದಾವ, ಟೋಟಲ್ 150 ವೇಕೆನ್ಸಿ ಇದಾವ. ಇಲ್ಲಿಯೂ ಸಹಿತ ಸೇಮ್ ಪೇಪರ್ 1, ಪೇಪರ್ 2, ಪೇಪರ್ 3 3 ಅದಾವ. ಪೇಪರ್ 1 ಆಬ್ಜೆಕ್ಟಿವ್ ಟೈಪ್ ಇರ್ತದೆ, ಸಾಮಾನ್ಯ ಪತ್ರಿಕೆ. ಇದು ಸಿಲೆಬಸ್ ಇರ್ತದೆ 150 ಅಂಕಗಳಿಗೆ. ಪೇಪರ್ 2 ವಿಷಯ ನಿರ್ದಿಷ್ಟ ಪತ್ರಿಕೆ ಇರ್ತದೆ, ಆಬ್ಜೆಕ್ಟಿವ್ 50 ಅಂಕಗಳಿಗೆ, ಡಿಸ್ಕ್ರಿಪ್ಟಿವ್ 100 ಅಂಕಗಳಿಗೆ. ಇಲ್ಲಿ ಏನು ನಿಮ್ಮ ಸಬ್ಜೆಕ್ಟ್ ಅದಲ್ಲ ಅದ್ರ ಮೇಲೆ ಇರ್ತದೆ, ಇದು ದೈಹಿಕ ಶಿಕ್ಷಣ ಮೇಲೆ ಇರ್ತದೆ. ಇನ್ನು ಪೇಪರ್ 3 ಇರ್ತಲ್ಲ ಭಾಷಾ ಪ್ರಾವೀಣ್ಯತೆ, ಇಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ಇರ್ತದೆ. ಕನ್ನಡ ಭಾಷಾ ಪ್ರಾವೀಣ್ಯತೆಗೆ 50 ಅಂಕಗಳು, ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆಗೆ 50 ಅಂಕಗಳು, ಟೋಟಲ್ 100 ಅಂಕಗಳು. ಪೇಪರ್ 1, ಪೇಪರ್ 2, ಪೇಪರ್ 3 ಸೇರಿ 400 ಅಂಕಗಳಿಗೆ ಎಕ್ಸಾಮ್ ನಡೀತದೆ. ಓಕೆ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು GPT 6ರಿಂದ 10ನೇ ತರಗತಿಗೆ ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಡಿಗ್ರಿ ಆಗಿರಬೇಕು ಪ್ಲಸ್ B.Ed ಆಗಿರಬೇಕು ಪ್ಲಸ್ TET ಆಗಿರಬೇಕು. HKಯಲ್ಲಿ 3,228 ವೇಕೆನ್ಸಿ ಇದಾವ, ನಾನ್ HKಯಲ್ಲಿ 5,272 ವೇಕೆನ್ಸಿ, ಇದು ಹೈಯೆಸ್ಟ್ ಅದ. ಸೊ ಟೋಟಲ್ 8,500 ವೇಕೆನ್ಸಿ ಇದಾವ GPTಗೆ. ಓಕೆ, ಇಲ್ಲಿ ಭಾಷೆ ಬರ್ತದೆ, ನಿಮಗೆ ಸಮಾಜ ಬರ್ತದೆ, ಗಣಿತ ವಿಜ್ಞಾನ ಮತ್ತು ಜೀವಶಾಸ್ತ್ರಗಳಿಗೆ ರಿಕ್ರೂಟ್ಮೆಂಟ್ ಆಗ್ತದೆ ನಿಮ್ಮದು. ಇಲ್ಲಿ ಏನು ಸ್ವಲ್ಪ ಮತ್ತೆ ಅದು ಏನದ ಕ್ವಾಲಿಫಿಕೇಶನ್ ಅಲ್ಲದ ಅದನ್ನು ನೀವು
ಡಿಟೇಲ್ ಆಗಿ ಓದಿದ್ರೆ ಗೊತ್ತಾಗ್ತದೆ. ಸಹಿತ 3 ಪೇಪರ್ ಇರ್ತಾವ. ಪೇಪರ್ 1 ಸಾಮಾನ್ಯ ಪತ್ರಿಕೆ ಆಬ್ಜೆಕ್ಟಿವ್ ಟೈಪ್ ಇರ್ತದೆ. 150 ಅಂಕಗಳಿಗೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸಾಕ್ಷರತೆ, ಕಂಪ್ಯೂಟರ್ ಜ್ಞಾನ ಅಂತ. ಇದು 150 ಅಂಕಗಳಿಗೆ ಡಿಸ್ಕ್ರಿಪ್ಟಿವ್ ಇರ್ತದೆ. ಪೇಪರ್ 2 ವಿಷಯ ನಿರ್ದಿಷ್ಟ ಪತ್ರಿಕೆ ಆಬ್ಜೆಕ್ಟಿವ್ 50 ಮಾರ್ಕ್ಸ್ಗಳಿಗೆ, ಡಿಸ್ಕ್ರಿಪ್ಟಿವ್ 100 ಮಾರ್ಕ್ಸ್ಗಳಿಗೆ. ಇದು ಬೇರೆ ಬೇರೆ ಸಬ್ಜೆಕ್ಟ್ಗೆ ಬೇರೆ ಇರ್ತದೆ. ಇಂಗ್ಲೀಷ್ಗೆ ಬೇರೆ ಇರ್ತದೆ, ಜಿಪಿಟಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಬೇರೆ ಸಿಲೆಬಸ್ ಇರ್ತದೆ, ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಬೇರೆ ಸಿಲೆಬಸ್, ಜೀವ ವಿಜ್ಞಾನ ಶಿಕ್ಷಕರಿಗೆ ಬೇರೆ ಸಿಲೆಬಸ್ ಇರ್ತದೆ. ಅದೇ ರೀತಿ ಪೇಪರ್ 3 ಭಾಷಾ ಪ್ರಾವೀಣ್ಯತೆ, ಇದು ಡಿಸ್ಕ್ರಿಪ್ಟಿವ್ ಇರ್ತದೆ. 50 ಅಂಕಗಳು ಕನ್ನಡ, 50 ಅಂಕಗಳು ಇಂಗ್ಲೀಷ್, ಟೋಟಲ್ 100. ಸೊ ಪೇಪರ್ 1 150, ಪೇಪರ್ 2 150, ಪೇಪರ್ 3 100. ಸೊ ಟೋಟಲ್ 400 ಅಂಕಗಳಿಗೆ ಎಕ್ಸಾಮ್ ಇರ್ತದೆ. ಗಣಕಯಂತ್ರ ವಿಜ್ಞಾನ ಅಂದರೆ ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರು 1 ರಿಂದ 8ನೇ ತರಗತಿಗೆ 44,425 ಬೇಸಿಕ್ ಅದ. ಇದು ಸೇಮ್ ಬೇಸಿಕ್ ಅದ. ಇದು ಗಣಕಯಂತ್ರ ವಿಜ್ಞಾನ ಶಾಲಾ. ಇಲ್ಲಿ BSc ಕ್ವಾಲಿಫಿಕೇಶನ್ BSc CS ಆಗಿರ್ಬೋದು, ಆರ್ BCA ಆಗಿರ್ಬೋದು, ಆರ್ BE. ಇದು BE ಇನ್ ಕಂಪ್ಯೂಟರ್ ಸೈನ್ಸ್ ಆರ್ ಇನ್ಫಾರ್ಮೇಷನ್ ಸೈನ್ಸ್ ಆಗಿರ್ಬೋದು, BTech ಆರ್ ಇನ್ ಸಿಎನ್ಸ್ ಆಗಿರ್ಬೋದು, BTech ಇನ್ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು. ಇದು 50% ಮಿನಿಮಮ್ ನಿಮಗೆ ಪದವಿಯಲ್ಲಿ ಆಗಿರಬೇಕು. ಮತ್ತು HKಯಲ್ಲಿ 300 ವೇಕೆನ್ಸಿ ಅದಾವೆ, ನಾನ್ HKಯಲ್ಲಿ 200 ವೇಕೆನ್ಸಿ ಅದಾವೆ, ಟೋಟಲ್ 500 ವೇಕೆನ್ಸಿ ಅದಾವೆ. ಇಲ್ಲಿಯೂ ಪೇಪರ್ 3 ಇರ್ತಾವೆ. ಪೇಪರ್ 1 ಸಾಮಾನ್ಯ ಪತ್ರಿಕೆ ಆಬ್ಜೆಕ್ಟಿವ್ ಟೈಪ್ 150 ಪ್ರಶ್ನೆಗಳಿಗೆ. ಪೇಪರ್ 2 ಅಲ್ಲಿ ವಿಷಯ ನಿರ್ದಿಷ್ಟ ಪತ್ರಿಕೆ ಆಬ್ಜೆಕ್ಟಿವ್ 50 ಅಂಕಗಳು, ಡಿಸ್ಕ್ರಿಪ್ಟಿವ್ 100 ಅಂಕಗಳು. ಇಲ್ಲಿ ಗಣಕಯಂತ್ರ ಮತ್ತು ಗಣಕಯಂತ್ರ ರಿಲೇಟೆಡ್ ಏನದಲ್ಲ ಅದು ಸಿಲೆಬಸ್ ಇರ್ತದೆ. ಅದೇ ರೀತಿ ಪೇಪರ್ 3 ಭಾಷಾ ಪ್ರಾವೀಣ್ಯತೆ ಡಿಸ್ಕ್ರಿಪ್ಟಿವ್ 50 ಅಂಕಗಳು ಕನ್ನಡ, 50 ಅಂಕಗಳು ಇಂಗ್ಲೀಷ್, ಟೋಟಲ್ 100 ಅಂಕಗಳು. ಪೇಪರ್ 1, ಪೇಪರ್ 2, ಪೇಪರ್ 3 ಸೇರಿ 400 ಅಂಕಗಳಿಗೆ ಎಕ್ಸಾಮ್ ಇರ್ತದೆ. ಪ್ರೌಢಶಾಲಾ ಸಹಶಿಕ್ಷಕರು ಇಲ್ಲಿ ನೋಡ್ರಿ, ಇಲ್ಲೇನೆಲ್ಲ ಅಸಿಸ್ಟೆಂಟ್ ಮಾಸ್ಟರ್ ಅಂತ ಏನು ಬರ್ತಲ್ಲ, ಇಲ್ಲಿ ನಮಗೆ HKಯಲ್ಲಿ 2714 ವೇಕೆನ್ಸಿ ಇದಾವೆ, ನಾನ್ HKಯಲ್ಲಿ 2286, ಟೋಟಲ್ 500 ವೇಕೆನ್ಸಿಗಳು ಇದಾವೆ. ಕಲಾ ಅಂದರೆ ಆರ್ಟ್ಸಲ್ಲಿ BA ಪ್ಲಸ್ B.Ed ಆಗಿರಬೇಕು, ಜೀವಶಾಸ್ತ್ರ BSc CBZ ಆಗಿರಬೇಕು ಪ್ಲಸ್ B.Ed ಆಗಿರಬೇಕು, ಭಾಷೆ BA ಪ್ಲಸ್ B.Ed ಆಗಿರಬೇಕು. 3 ಪೇಪರ್ 1 ಸಾಮಾನ್ಯ ಪತ್ರಿಕೆ ಆಬ್ಜೆಕ್ಟಿವ್ 150 ಅಂಕಗಳು, ಪೇಪರ್ 2 ವಿಷಯ ನಿರ್ದಿಷ್ಟ ಪತ್ರಿಕೆ ಆಬ್ಜೆಕ್ಟಿವ್ 50 ಅಂಕಗಳು, ಡಿಸ್ಕ್ರಿಪ್ಟಿವ್ 100 ಅಂಕಗಳು. ಬೇರೆ ಬೇರೆ ಸಬ್ಜೆಕ್ಟ್ಗೆ ಬೇರೆ ಬೇರೆ ಸಿಲೆಬಸ್ ಅದ. ಪೇಪರ್ 3 ಭಾಷಾ ಪ್ರಾವೀಣ್ಯತೆ 50 ಅಂಕಗಳು ಕನ್ನಡ, 50 ಅಂಕಗಳು ಇಂಗ್ಲೀಷ್, ಟೋಟಲ್ 400 ಅಂಕಗಳು. ಪೇಪರ್ 1, ಪೇಪರ್ 2, ಪೇಪರ್ 3 ಸೇರಿ 400 ಅಂಕಗಳು. ದೈಹಿಕ ಶಿಕ್ಷಕರು ಗ್ರೇಡ್ 1 ಅಲ್ಲಿ ಇಲ್ಲಿ BA ಪ್ಲಸ್ BPEd ಆಗಿರಬೇಕು. 319 HKಯಲ್ಲಿ ಅದಾವ, ನಾನ್ HK 131 ವೇಕೆನ್ಸಿ ಇದಾವೆ, ಟೋಟಲ್ 450 ವೇಕೆನ್ಸೀಸ್ ಇದಾವೆ. ಪೇಪರ್ 1, ಪೇಪರ್ 2, ಪೇಪರ್ 3. ಪೇಪರ್ 1 ನಲ್ಲಿ ಆಬ್ಜೆಕ್ಟಿವ್ ಟೈಪ್ 150 ಅಂಕಗಳಿಗೆ ಕ್ವಶನ್ ಪೇಪರ್. ಪೇಪರ್ 2 ಆಬ್ಜೆಕ್ಟಿವ್ 50 ಅಂಕಗಳು, ಡಿಸ್ಕ್ರಿಪ್ಟಿವ್ 100 ಅಂಕಗಳು. ಪೇಪರ್ 3 ಅಲ್ಲಿ ಡಿಸ್ಕ್ರಿಪ್ಟಿವ್ ಇರ್ತದೆ 100 ಅಂಕಗಳಿಗೆ, ಅದು 50 ಅಂಕಗಳು ಕನ್ನಡ, 50 ಅಂಕಗಳು ಇಂಗ್ಲೀಷ್ ಇನ್ಕ್ಲೂಡ್ ಆಗಿರ್ತದೆ. ಟೋಟಲ್ ಇಲ್ಲಿಯೂ ಸಹಿತ 400 ಅಂಕಗಳಿಗೆ ಎಕ್ಸಾಮ್ ನಡೀತದೆ. ಅವರು 14 ತಾರೀಕು ರಿಲೀಸ್ ಮಾಡ್ಯಾರ, ಜುಲೈ 14. ನೀವು 29 ಜುಲೈ ಒಳಗಡೆ ಅಬ್ಜೆಕ್ಷನ್ ಹೋಗಬೇಕು. ಅಬ್ಜೆಕ್ಷನ್ಸನ್ನು ರಿಸೀವ್ ಮಾಡ್ತಾರೆ. ಅಬ್ಜೆಕ್ಷನ್ಸ್ ಫೈಲ್ ಮಾಡಿದರೆ ಏನಾಗ್ತದೆ, ಇದು 1 ವೀಕ್ ಅವ್ರಿಗೆ ಟೈಮ್ ಬೇಕಾಗ್ತದೆ. ಆಮೇಲೆ ಆಲ್ಮೋಸ್ಟ್ ಅರೌಂಡ್ ಆಗಸ್ಟ್ ಫಸ್ಟ್ ಆರ್ ಸೆಕೆಂಡ್ ವೀಕಲ್ಲಿ ನೋಟಿಫಿಕೇಶನ್ ಆಗೋ ಚಾನ್ಸಸ್ ಅದ. ಮತ್ತು ಯಾರ್ಯಾರು ಪ್ರಿಪೇರ್ ಆಗತ್ತೀರಿ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ರಿ. ಮತ್ತು ಮೆಂಟಲ್ ಎಬಿಲಿಟಿ ರಿಲೇಟೆಡ್ ವಿಡಿಯೋಸ್ನ ನಾನು ಮಾಡೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಓಕೆ, ಥ್ಯಾಂಕ್ ಯು.